ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಅಮೃತಧಾರೆ. ಇದರಲ್ಲಿ ನಾಯಕ ಗೌತಮ್ ದಿವಾನ್ ತಮ್ಮ ಜಯದೇವ್ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ರಾಣವ್ ಗೌಡ ಬಾಲ ಕಲಾವಿದನಾಗಿ ಕಿರುತೆರೆಗೆ ಪರಿಚಿತರಾದ ಹುಡುಗ. ಗೌತಮ್ ದಿವಾನ್ ಚಿಕ್ಕಮ್ಮ ಶಕುಂತಲಾ ಮಗ ಆಗಿರುವ ಜಯದೇವ್ ಅಮ್ಮನಂತೆಯೇ ದುರಾಸೆಯ ವ್ಯಕ್ತಿ. ಅಣ್ಣ ಗೌತಮ್ ಸಾಧಿಸಿದವನ್ನೆಲ್ಲ ತನ್ನ ಸ್ವತ್ತು ಮಾಡಿಕೊಳ್ಳಬೇಕು ಎಂದು ಬಯಸುತ್ತಿರುವ ಕುತಂತ್ರಿ. ಅಮ್ಮ ಶಾಕುಂತಲಾ ಮಾತೆ ವೇದವಾಕ್ಯ. ನಗು ನಗುತ್ತಲೇ ತನ್ನ ಅಣ್ಣ ಗೌತಮ್ ಮೇಲೆ ಮಸಲತ್ತು ಮಾಡುವಷ್ಟು ಚಾಲಾಕಿ. ಇದು ಜಯದೇವ್ ಪಾತ್ರದ ಸಂಕ್ಷಿಪ್ತ ಪರಿಚಯ. ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ತುಳಸಿ ಧಾರಾವಾಹಿಯಲ್ಲಿ ಬಾಲನಟನಾಗಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ರಾಣವ್ ಗೌಡ 6ನೇ ಕ್ಲಾಸ್ ವಿದ್ಯಾರ್ಥಿನಿಯಾಗಿದ್ದರು. ಆಗ ಸುಧಾರಾಣಿ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ದ ರಾಣವ್ಗೆ ಆಗಿನಿಂದಲೇ ನಟನಾಗಿ ಮೂಡಿ ಮಾಡುವ ಬಯಕೆ. ನಂತರ ನಟನೆಯಿಂದ ದೂರ ಉಳಿದಿದ್ದ ರಾಣವ್ ಅವರಿಗೆ ಪಠ್ಯಕ್ಕಿಂತಲೂ ಪಠ್ಯೇತರ ವಿಷಯದಲ್ಲಿ ಒಲವು ಜಾಸ್ತಿ. ಅದೇ ಕಾರಣದಿಂದ ಇಂಜಿನಿಯರಿಂಗ್ ಸೇರಿದ ರಾಣವ್ ಗೌಡ ಓದಿಗೆ ಅರ್ಧಕ್ಕೆ ತಿಲಾಂಜಲಿ ಹೇಳಿ ನಟನೆಯತ್ತ ಮುಖ ಮಾಡಿದರು. ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅರಮನೆ ಧಾರಾವಾಹಿಯಲ್ಲಿ ನಾಯಕನ ಫ್ರೆಂಡ್ ಪಾತ್ರದಲ್ಲಿ ಕಾಣಿಸುವ ಮೂಲಕ ಕಿರುತೆರೆಗೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದರು. ನಂತರ ಬಿ ಸುರೇಶ್ ಅವರ ಜೀವನದಿ ಧಾರಾವಾಹಿಯಲ್ಲಿ ಖಳನಾಯಕನ ಮಗನ ಸ್ನೇಹಿತನಾಗಿ ರಾಣವ್ ನಟಿಸಿ ಸೈ ಎನಿಸಿಕೊಂಡರು. ಕಸ್ತೂರಿ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ರಾಜಕುಮಾರಿ ಧಾರಾವಾಹಿಯಲ್ಲಿ 2ನೇ ನಾಯಕನಾಗಿ ರಾಣವ್ ಗೌಡ ನಟಿಸಿದರು. ನಾಯಕಿಯ ತಂಗಿಯ ಪ್ರಿಯತಮನಾಗಿ ನಟಿಸಿದ್ದ ರಾಣವ್ ಮೊದಲ ಬಾರಿಗೆ ನೆಗೆಟಿವ್ ಶೇಡ್ ಇರುವ ಪಾತ್ರಕ್ಕೆ ಜೀವ ತುಂಬಿದ್ದರು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ವರಲಕ್ಷ್ಮಿ ಸ್ಟೋರ್ಸ್ ಧಾರಾವಾಹಿಯಲ್ಲಿ ನಾಯಕ ರಾಮಣ್ಣನ ತಮ್ಮ ನಂಜುಂಡ ಅಲಿಯಾಸ್ ಕನ್ವರ್ ಆಗಿ ನಟಿಸಿದ್ದ ರಾವಣ್ ಮತ್ತೆ ವಸಂತ ಧಾರಾವಾಹಿಯಲ್ಲಿಯೂ ನಟಿಸಿದ್ದರು. ನಂತರ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಮಲಿ ಧಾರಾವಾಹಿಯಲ್ಲಿ ಅಂಬಿಕಾ ಅಲಿಯಾಸ್ ಅಂಬಿ ಅಣ್ಣ ಅಮರ್ ಆಗಿ ಅಭಿನಯಿಸಿ ಅಲ್ಲಿಯೂ ವೀಕ್ಷಕರ ಮನಸೆಳೆದಿದ್ದ ರಾವಣ್ ಗೌಡ ಅವರು ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕನ್ಯಾದಾನದಲ್ಲಿ ವಿಜಯ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ಕಿರುತೆರೆ ಹೊರತಾಗಿ ಹಿರಿತೆರೆಯಲ್ಲಿಯೂ ಪೋಷಕ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದಾರೆ. ಶ್ರೀಕಂಠ, ಮತ್ತೆ ಬಾ ಉಪೇಂದ್ರ, ವಿರಾಟ್ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಇದೀಗ ಜಯದೇವ್ ಪಾತ್ರದ ಮೂಲಕ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ. ನಾನು ಇಲ್ಲಿಯವರೆಗೆ ಮಾಡಿರುವಂತಹ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ನನಗೆ ಇಷ್ಟ. ಎಲ್ಲಾ ಧಾರಾವಾಹಿಗಳಲ್ಲಿಯೂ ಭಿನ್ನ ಭಿನ್ನ ರೀತಿಯ ಪಾತ್ರಗಳಲ್ಲಿ ನಟಿಸುವ ಸುವರ್ಣಾವಕಾಶ ದೊರಕಿದೆ ಎಂದು ಮಾಧ್ಯಮದ ಜೊತೆ ರಾಣವ್ ಗೌಡ ಹೇಳಿಕೊಂಡಿದ್ದಾರೆ. ನಾನು ಇಲ್ಲಿ ತನಕ ನಟಿಸಿರುವಂತಹ ಎಲ್ಲಾ ಪಾತ್ರಗಳನ್ನ ಕೂಡ ನಾನು ಎಂಜಾಯ್ ಮಾಡಿಕೊಂಡೇ ನಟಿಸಿದ್ದೇನೆ. ಸತ್ಯ ಹೇಳಬೇಕೆಂದ್ರೆ ನಾನು ನನ್ನ ಕೆಲಸವನ್ನ ಪ್ರೀತಿಸುತ್ತೇನೆ. ಮಾತ್ರವಲ್ಲ, ತುಂಬಾ ಖುಷಿಯಿಂದ ಕೆಲಸ ಮಾಡುತ್ತೇನೆ. ಚಿಕ್ಕ ವಯಸ್ಸಿನಲ್ಲಿ ನಟನಾಗಬೇಕು ಎಂದು ಬಯಸಿದ್ದು ಇದೀಗ ನನಸಾಗಿದೆ. ಇಂತಹ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ನಾನು ತುಂಬಾ ಲಕ್ಕಿ ಎಂದು ರಾಣವ್ ಗೌಡ ಅವರು ಮಾಧ್ಯಮದ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.